ಪತ್ರಿಕಾಗೋಷ್ಠಿ ಕರೆದಿದೆ. ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಮಾಧ್ಯಮದ ಮಿತ್ರರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವ್ರ ಜೊತೆ ಪತ್ರಿಕಾಗೋಷ್ಠಿ ಉದ್ದೇಶಿ ಡಾಕ್ಟರ್ ಕೃಷ್ಣಪ್ರಸನ್ನ ಅವರು ಉತ್ತಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಅವರು ಪತ್ರಿಕಾಗೋಷ್ಠಿ ತಗೊಳ್ತಿದ್ದಾರೆ. ಹಾಗೆ ನಮ್ಮ ಜೊತೆ ಡಾಕ್ಟರ್ ಎನ್ ದಯಾಕರ್ ಅವರು ವಿಶ್ವ ಪರಿಷತ್ನ ಷಷ್ಠಿಪೂರ್ತಿ ಸಮಾರಂಭದ ಅಧ್ಯಕ್ಷರು. ಹಾಗೆ ಗೋಪಾಲ್ ಗುಪ್ತರ್ ವಿಶ್ವ ಪರಿಷತ್ನ ಪ್ರಾಂತ ಸಹಸೇ ಪ್ರಮುಖರು. ಶಿವಾನಂದ ಮೆಂಡನ್ ವಿಭಾಗ ವಿಶ್ವ ಪರಿಷತ್ ವಿಭಾಗ ಸಹ ಕಾರ್ಯದರ್ಶಿಗಳು. ನಾನು ನವೀನ್ ಮುಂದೆ ಡಾಕ್ಟರ್ ಕೃಷ್ಣಪ್ರಸನ್ನ ಅವರು. ಆತ್ಮೀಯ ಪತ್ರಕರ್ತ ಬಂಧುಗಳೇ, ವಿಶ್ವ ಹಿಂದೂ ಪರಿಷತ್ತಿನ ಒಂದು ಧ್ಯೇಯ ಉದ್ದೇಶ ಏನು ಅಂತ ಹೇಳಿದರೆ, ಎಲ್ಲ ಹಿಂದೂಗಳ ಹಿತಾಸಕ್ತಿಯನ್ನು ಕಾಪಾಡತಕ್ಕಂಥ ಕೆಲಸ ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾವೀಗ ನೋಡಿದ್ದೀವಿ, ಸದ್ಯದ ಪರಿಸ್ಥಿತಿಯಲ್ಲಿ ದೇವಸ್ಥಾನಗಳ ಆಡಳಿತವನ್ನು ಸರ್ಕಾರ, ಹಲವಾರು ದೇವಸ್ಥಾನಗಳ ಆಡಳಿತವನ್ನು ಸರ್ಕಾರಗಳು ಮಾಡ್ತಾ ಇರೋದ್ರಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸಗಳು ಅಲ್ಲಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಈಗಷ್ಟೇ ಇಡೀ ಪ್ರಪಂಚಾದ್ಯಂತ ಒಂದು ಸುದ್ದಿ ಆಯಿತು. ತಿರುಮಲ ತಿರುಪತಿಯಲ್ಲಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಇರತಕ್ಕಂಥ ಒಂದು ಏನು ಅವ್ಯಾಹತವಾಗಿ ಒಂದು ನಡೆದಿದೆ, ಅನಾಚಾರ ನಡೆದಿದೆ. ಅದರಿಂದಾಗಿ ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಹಿಂದೂ ಬಾಂಧವರಿಗೆ, ಹಿಂದೂ ಭಕ್ತಾದಿಗಳಿಗೆ ಮನಸ್ಸಿಗೆ, ಭಾವನೆಗೆ ಧಕ್ಕೆ ಆಗಿದೆ. ಇದನ್ನು ಬಹುಶಃ ಬೇರೆ ಯಾವುದೇ ಸಂದರ್ಭದಲ್ಲಾಗಿದ್ದರೂ ಕೂಡ ನಾವು ಅತಿಯಾಗಿ ಒಂದು ಬೇರೆ ಧರ್ಮದವರಿಗೆ, ಅನ್ಯ ಧರ್ಮದವರಿಗಾಗಿದ್ದರೂ ಕೂಡ ಇದನ್ನು ಅತಿಯಾಗಿ ವಿರೋಧ ಮಾಡ್ತಕ್ಕಂಥ ಕೆಲಸ ಇಡೀ ದೇಶದಲ್ಲಿ ಇರ್ಬೋದು, ಇಡೀ ಪ್ರಪಂಚದಲ್ಲಿ ಆಗ್ತದೆ. ಆದರೆ ಹಿಂದೂಗಳು ಬಹಳ ಸಹಿಷ್ಣುಗಳು ಮತ್ತು ಇದನ್ನು ಒಂದು ನಾಗರಿಕ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸ ಕೂಡ ಎಲ್ಲ ಕಡೆ ಮಾಡಿದ್ದಾರೆ. ಆಂಧ್ರದ DCM ಅವರು ಉಪವಾಸ ಕೈಗೊಂಡು ಆಮೇಲೆ ತಿರುಪತಿಗೆ ಹೋದರು. ಅದೇ ರೀತಿ ಎಲ್ಲರೂ ಕೂಡ ತಮ್ಮ ತಮ್ಮ ರೀತಿಯಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಯಾವುದೇ ಅನಾಹುತ, ಯಾವುದೇ ಒಂದು ಇದಕ್ಕೆ ಏನು ಪ್ರತಿರೋಧವನ್ನು ಪಡ್ತಕ್ಕಂಥ ಕೆಲಸ ಹಿಂದೂಗಳು ಮಾಡಿಲ್ಲ. ಆದರೆ ಒಂದು ಸಮಯ, ಒಂದು ಸಂದರ್ಭ, ಇದೊಂದು ಸಕಾಲ ಅಂತ ನಾವು ವಿಶ್ವ ಹಿಂದೂ ಪರಿಷತ್ನಲ್ಲಿ ಭಾವಿಸ್ತೇವೆ. ಏನಂತ ಹೇಳಿದರೆ, ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಏನು ಆಗ್ರಹಪಡಿಸಿದೆ ಅಂತ ಹೇಳಿದರೆ, ದೇವಸ್ಥಾನಗಳನ್ನು ಸರ್ಕಾರಗಳ ಹಿಡಿತದಿಂದ ಮುಕ್ತಗೊಳಿಸಿ ಹಿಂದೂಗಳಿಗೆ ಅಂದರೆ ಸಾರ್ವಜನಿಕರಿಗೆ ಅಂದರೆ ಅದರ ಯಾವುದಾದ್ರೂ ಒಂದು ಸರಿಯಾದ ವ್ಯವಸ್ಥಿತ ರೀತಿಯಲ್ಲಿ ಹಿಂದೂ ಒಂದು ಬಾಡಿ ಏನಾದರೂ ಅದಕ್ಕೊಂದು ಸಂಸ್ಥೆಗಳನ್ನು ಮಾಡಿಸಿಕೊಂಡು ಆರ್ಗನೈಸ್ಡ್ ವೇಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಹಿಂದೂಗಳಿಗೆ ಅದನ್ನು ಹಸ್ತಾಂತರ ಮಾಡುವಂಥ ಕೆಲಸ, ಏನು ಆಡಳಿತಗಳು, ದೇವಸ್ಥಾನದ ಆಡಳಿತಗಳು ಹಿಂದೂಗಳ ಕೈಯಲ್ಲೇ ಇರಬೇಕು ಅಂತ ಹೇಳುವ ಒಂದು ಇಚ್ಛೆ, ಒಂದು ಭಾವನೆ ಈಗ ಇನ್ನೂ ಹೆಚ್ಚು ದೃಢವಾಗಿ ಬರ್ತಾ ಇದೆ. ಯಾಕೆಂತ ಹೇಳಿದರೆ, ಸರ್ಕಾರದ ಅಧೀನದಲ್ಲಿ ಇದ್ದಾಗ ಹಲವಾರು ದೇವಸ್ಥಾನಗಳಲ್ಲಿ ಹಿಂದೂಯೇತರರು ಕೂಡ ಆಡಳಿತದಲ್ಲಿ ಇರುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಈಗ ತಿರುಪತಿಯಲ್ಲಿ ಆಗಿದ್ದು ಅದೇ. ಏನು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲದವರು ಹಿಂದೂ ದೇವಸ್ಥಾನಗಳ ಆಡಳಿತದಲ್ಲಿ ಬಂದರೆ ಈ ರೀತಿಯ ಅನಾಚಾರಗಳು ಆಗ್ತದೆ. ಯಾಕಂದರೆ ಅವರಿಗೆ ನಂಬಿಕೆ ಇಲ್ಲದ ಮೇಲೆ ಅವರದನ್ನು ಒಂದು ದೇವಸ್ಥಾನಗಳನ್ನು ಕೇವಲ ಒಂದು ಏನು ಮನಿ ಮಿಂಟಿಂಗ್ ಒಂದು ಬಿಸ್ನೆಸ್ ಥರ ನೋಡ್ತಾರೆ, ಭಾವನಾತ್ಮಕವಾಗಿ ನೋಡುವುದಿಲ್ಲ, ಅಥವಾ ಭಕ್ತಿ ಅಥವಾ ಜನರ ಒಂದು ಭಾವನೆಗೆ ಸ್ಪಂದಿಸುವಂಥ ಕೆಲಸ ಅವರು ಮಾಡೋದಿಲ್ಲ. ಅದು ಈಗ ನಡೀತಾ ಇದೆ. ಒಂದು ಕಡೆ ನಾವು ಈಗ ತಿರುಪತಿ ಅಂತ ದೇವಸ್ಥಾನ ಈ ಪ್ರಪಂಚದಲ್ಲಿ ಸದ್ದು ಮಾಡಿದರೆ, ಇಂದು ಹಲವಾರು ದೇವಸ್ಥಾನಗಳು ಈ ರೀತಿ ನಡೀತಾ ಇರ್ಬೋದು, ನಮಗೆ ಸಾರ್ವಜನಿಕರ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಿಂದೂ ದೇವಾಲಯಗಳನ್ನು ಸರ್ಕಾರಿ ಹಿಡಿತದಿಂದ ಮುಕ್ತಗೊಳಿಸುವ ಅಭಿಯಾನವನ್ನು ಮಾಡಬೇಕಂತ ಒಂದು ನಿರ್ಧಾರ ಮಾಡಿದೆ ವಿಶ್ವ ಹಿಂದೂ ಪರಿಷತ್. ನಮ್ಮ ಮಂಗಳೂರು ವಿಭಾಗದಲ್ಲಿ, ಪುತ್ತೂರು ಜಿಲ್ಲೆಯಲ್ಲಿ ಎಸ್ಪೆಷಲಿ ಈಗ ನಾವು ಇನ್ನು ಪುತ್ತೂರಿನ ಒಂದು ಧಾರ್ಮಿಕ ಕ್ಷೇತ್ರ ಇದೆ, ಸೌತಡ್ಕ ಅಂತ. ಅಲ್ಲಿ ಗಣಪತಿಯ ಒಂದು ಆರಾಧನೆ ನಡೀತಾ ಇದೆ, ಬಹಳ ಪ್ರಸಿದ್ಧವಾದ ಕ್ಷೇತ್ರ. ಅಲ್ಲಿ ಇದನ್ನು ಪ್ರಾರಂಭ ಮಾಡಲಿಕ್ಕಿದ್ದೀವಿ 6ನೇ ತಾರೀಕಿಗೆ, ಇದೇ ಮುಂಬರುವ ಆದಿತ್ಯವಾರ. ಅಲ್ಲಿಂದ ಈ ಅಭಿಯಾನವನ್ನು ಚಾಲನೆ ಕೊಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಗಣಪತಿ ಆರಾಧನೆ ಮಾಡ್ತಾ ವಿಘ್ನ ನಿವಾರಕನನ್ನು ಆರಾಧಿಸ್ತಾ ಅಲ್ಲಿಂದನೇ ಈ ಒಂದು ಅಭಿಯಾನ ಪ್ರಾರಂಭ ಆಗಲಿ ಅಂತ ಹೇಳುವ ಒಂದು ಯೋಜನೆ ನಮಗಿದೆ. ಪುರಾತನ ಕಾಲದಿಂದಲೂ ಕೂಡ ಭಾರತವು ಏನು ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲಿದೆ. ಹಾಗಿರುವಾಗ ಸ್ವಾತಂತ್ರ್ಯ ಬಂದ ನಂತರ ಕೂಡ ಹಿಂದೂಗಳಿಗೆ ಈ ರೀತಿಯ ಒಂದು ಪರಿಸ್ಥಿತಿ ಇದೆ. ದೇವಸ್ಥಾನಗಳ ನಿಯಂತ್ರಣ ಸರ್ಕಾರದ ಕೈಗಳಲ್ಲಿ ಇಟ್ಟುಕೊಂಡು ಏನು ಹಿಂದೂಗಳ ಭಾವನೆಗೆ ಯಾವುದೇ ಬೆಲೆ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ನಾವು ಮುಕ್ತಗೊಳಿಸಬೇಕು. ಹಿಡಿತವನ್ನು ಸರ್ಕಾರದಿಂದ ಬಿಟ್ಟರೆ
ಹಿಂದೂಗಳ ವ್ಯವಸ್ಥಿತ ರೀತಿಯಲ್ಲಿ ಇದಕ್ಕೆ ಪ್ರಶ್ನೆಗಳಿದೆ. ಯಾವ ರೀತಿ ಇನ್ನು ಮುಂದಕ್ಕೆ ಮಾಡಬಹುದು? ಇದು ಇವತ್ತು ನಾಳೆಯಿಂದ ಆಗುವಂಥ ಕೆಲಸ ಅಲ್ಲ ಇದು. ಯಾಕೆಂತ ಹೇಳಿದ್ರೆ ಈ ಲಕ್ಷಾಂತರ ದೇವಸ್ಥಾನಗಳಿದೆ ನಮ್ಮ ದೇಶದಲ್ಲಿ, ಅವೆಲ್ಲವನ್ನು ಕೂಡ ಹಿಂದೂ ಸಮಾಜಕ್ಕೆ ಒಪ್ಪಿಸುವುದು ಅಂತ ಹೇಳಿದ್ರೆ ಅದು ಯಾರು ನೋಡುವುದು ಮುಂದೆ, ಅದನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಆಡಳಿತ ನಡೆಸಬೇಕು, ಅದಕ್ಕೆಲ್ಲ ಕೂಡ ಚಿಂತನೆಗಳು ಮಂಥನಗಳು ನಡೆಯುತ್ತಿದೆ. ಒಂದೇ ದಿವಸದಲ್ಲಿ ಆಗುವಂಥ ಕೆಲಸ ಅಲ್ಲ. ಇದೊಂದು ದೊಡ್ಡ ಆಂದೋಲನವಾಗಿ ಮಾರ್ಪಾಡಾಗಿ ಒಂದು ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ರೆವಲ್ಯೂಷನ್ ಏನು ಹೇಳ್ತೀವಿ ನಾವು, ಅದಕ್ಕೆ ಒಂದು ಹೊಸ ಸಮಾಜ ಸೃಷ್ಟಿ ಆಗುವ ಒಂದು ಕೆಲಸ ಇದರಲ್ಲಿ ಆಗ್ಲಿಕ್ಕಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಈ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಏನು ಧಕ್ಕೆ ಆಗ್ತದೆ ಅದಕ್ಕೂ ಕೂಡ ಕಡಿವಾಣ ಆಗ್ತದೆ. ಹಿಂದೂಗಳು ಆಡಳಿತಾತ್ಮಕವಾಗಿ ಹಿಂದೂಗಳ ದೇವಸ್ಥಾನಗಳನ್ನು ನಡೆಸಿದಾಗ ಎಲ್ಲ ಈ ಧಾರ್ಮಿಕ ಭಾವನೆಗಳು ಧಕ್ಕೆ ತರುವಂಥ ಕೆಲಸಗಳು ಇದೆಲ್ಲವೂ ಕೂಡ ನಿಲ್ಲುವಂಥ ಒಂದು ಪ್ರಮೇಯ ಇರ್ತದೆ. ಅದರ ಜೊತೆಗೆ ಎ ಗ್ರೇಡ್ ಮತ್ತು ಏನು ಬಿ ಗ್ರೇಡ್ ಸಿ ಗ್ರೇಡ್ ದೇವಸ್ಥಾನಗಳನ್ನು ಕೂಡ ಸರ್ಕಾರದಿಂದ ಎಲ್ಲ ದೇವಸ್ಥಾನಗಳನ್ನು ಹಿಡಿತದಿಂದ ಸರ್ಕಾರದ ಹಿಡಿತದಿಂದ ವಿಮುಕ್ತಿಗೊಳಿಸಬೇಕು ಅಂತೇಳಿ ಹಿಂದೂ ಸ್ವಾಯತ್ತ ಮಂಡಳಿ ಅಂತ ನಾವೀಗೇನು ಹೇಳ್ತೀವಿ. ಹಿಂದೂ ಸ್ವಾಯತ್ತ ಮಂಡಳಿ ಅಂದರೆ ಅಟಾನಮಸ್ ಬಾಡಿ, ಹಿಂದೂ ಅಟಾನಮಸ್ ಬಾಡಿ ಅಂದರೆ ಅದು ರೂಪರೇಷೆಗಳು ಇನ್ನೂ ಆಗಿಲ್ಲ ಅದರದ್ದು, ಆದರೆ ಅದು ಮುಂದಕ್ಕೆ ಮಾಡಬೇಕು. ಹಿಂದೂಗಳೆಲ್ಲರೂ ಒಗ್ಗಟ್ಟಾಗಿ ಅದೊಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಸುವಂಥ ಒಂದು ಸ್ವಾಯತ್ತ ಮಂಡಳಿಯನ್ನು ರಚಿಸಿ ಅದರ ಮುಖಾಂತರ ದೇವಸ್ಥಾನಗಳ ಆಡಳಿತವನ್ನು ಮಾಡಬೇಕು ಅಂತ ಹೇಳುವ ನಮ್ಮ ಆಗ್ರಹ. ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ವಾಯತ್ತ ಮಂಡಳಿ ಇದ್ದರೆ ಅದರ ನಂತರ ರಾಜ್ಯದ ಮಟ್ಟದಲ್ಲಿ ಇರ್ಬೋದು ಅಥವಾ ಜಿಲ್ಲೆಯ ಮಟ್ಟದಲ್ಲಿ ಇರ್ಬೋದು, ತಾಲೂಕಿನ ಮಟ್ಟದಲ್ಲಿ ಇರ್ಬೋದು, ಆ ರೀತಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು ಅಂತ ಹೇಳುವ ಒಂದು ಆಗ್ರಹ ನಮ್ಮಲ್ಲಿದೆ. ಈ ಎಲ್ಲ ಕೂಡ ಇದಕ್ಕೋಸ್ಕರವಾಗಿ ಪ್ರಾರಂಭದಲ್ಲಿ 6ನೇ ತಾರೀಕಿಗೆ ನಾವೊಂದು ಉಪವಾಸ ಸತ್ಯಾಗ್ರಹದ ಮುಖಾಂತರ ಬೆಳಗ್ಗೆ 7 ಗಂಟೆಯಿಂದ ಸಂಜೆವರೆಗೆ ಒಂದು 12 ತಾಸುಗಳ ಕಾಲ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಉಪವಾಸವಿದ್ದು ಅಲ್ಲಿ ಅದನ್ನು ಸರ್ಕಾರಗಳಿಗೆ ಸಂಬಂಧಪಟ್ಟವರಿಗೆ ಆಗ್ರಹಪಡಿಸಲಿಕ್ಕಿದ್ದೇವೆ. ಸೌತಡ್ಕದಲ್ಲಿ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದದ್ದು ಅಲ್ಲಿಗೆ ಸೌತಡ್ಕಕ್ಕೆ ನಿಲ್ಲುವುದಿಲ್ಲ. ಇದು ಎಲ್ಲ ದೇವಸ್ಥಾನಗಳಿಗೆ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ದೇವಸ್ಥಾನಗಳಲ್ಲಿ ನಿರಂತರ